ತನಗೆ ಬೇಡವಾದವರನ್ನ ತುಳಿಯುತ್ತಿದ್ದ, ಆದರೆ ಜೋಶಿ ಬೇಕಾದವರನ್ನು ತುಳಿಯುತ್ತಿದ್ದಾರೆ. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಧಾರವಾಡ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಇದು ಒಂದು ರೀತಿಯಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಅಂತ ಕೂಡ ಹೇಳಬಹುದು. ಶ್ರೀಗಳು ಕದನಕ್ಕೆ ಇಳಿದಿದ್ದಾರೆ. ಧಾರವಾಡ ಲೋಕಸಭಾ ಚುನಾವಣೆ ಕಣ ರಂಗೇರ್ತಾ ಇದೆ. ಇದೀಗ ದಿಂಗಾಲೇಶ್ವರ ಶ್ರೀಗಳು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಹಿಟ್ಲರ್ ತನಗೆ ಬೇಡವಾದವರನ್ನ ತುಳಿಯುತ್ತಿದ್ದ, ಆದ್ರೆ ಜೋಶಿ ಬೇಕಾದವರನ್ನೂ ತುಳಿತಿದ್ದಾರೆ. ಹೀಗಂತ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೋಶಿ ಹಿಟ್ಲರ್ಗಿಂತಲೂ ಹೆಚ್ಚಿನ ವ್ಯಕ್ತಿತ್ವ ಉಳ್ಳವರು, ನಮ್ಮ ಜನಾಂಗ ಒಡೆಯುವ ಷಡ್ಯಂತ್ರ ಮಾಡ್ತಿದ್ದಾರೆ. ಈ ಷಡ್ಯಂತ್ರದ ವಿರುದ್ಧ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಇದೀಗ ದಿಂಗಾಲೇಶ್ವರ ಶ್ರೀಗಳು ಕಿಡಿಕಾರಿದ್ದಾರೆ. ಶಿರಹಟ್ಟಿಯ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದ್ ರೀತಿಯಲ್ಲಿ ಜಾತಿಗೆ ಮಣೆನಾ, ಪಕ್ಷಕ್ಕೆ ಮಣೆನಾ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಒಂದ್ ರೀತಿಯಲ್ಲಿ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದು ಕೂಡ ಏನಂತಂದ್ರೆ, ನಮ್ಮ ಜನಾಂಗ ಒಡೆಯುವ ಷಡ್ಯಂತ್ರ ಮಾಡ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಈ ಷಡ್ಯಂತ್ರದ ವಿರುದ್ಧ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಕಿಡಿಕಾರಿದ್ದಾರೆ. ಯಾರ ಭಕ್ತರು, ಯಾರ ಪಕ್ಷದ ಕಾರ್ಯಕರ್ತನಿಗಳಾಗಿದ್ರು ಕೂಡ ಅವ್ರು ಓಸೂರು ಏನು ಇವತ್ತಲ್ಲಿ ಕುಂತ್ಕೊಂಡಿದಾರಲ್ಲ, ಅವ್ರ ಕಾಸ ನನ್ನ ಅಭಿಮಾನಿಗಳು, 27 ವರ್ಷದಿಂದ ನನ್ನ ಅಭಿಮಾನಿಗಳು. ಬಟ್ ಜೋಶಿ ಅವರು ತಮ್ಮ ಕುತಂತ್ರವನ್ನು ಅಲ್ಲೂ ಕೂಡ ಪ್ರಯೋಗ ಮಾಡಿ ಇಡೀ ನಮ್ಮ ರಾಜ್ಯದೊಳಗೆ ಎಲ್ಲ ಸಮಾಜದ ನಾಯಕರನ್ನ ಇದೇ ಕುತಂತ್ರಗಳನ್ನು ಮಾಡಿ ಶಕ್ತಿಹೀನರನ್ನಾಗಿ ಮಾಡಿದ್ದಕ್ಕಾಗಿ ನಾನು ಹೊರಗೆ ಬಂದಿದ್ದೇನೆ. ಯಾರ ಭಕ್ತರು, ಯಾರ ಪಕ್ಷದ ಕಾರ್ಯಕರ್ತರು ಅನ್ನುವ ಪ್ರಜ್ಞೆ ನಮಗೆ ಚೆನ್ನಾಗಿದೆ. ಈ ರೀತಿಯ ಷಡ್ಯಂತ್ರಗಳಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದಕ್ಕನೇ ನಾನು ಬಂದು ನಿಂತಿದ್ದೀನಲ್ಲ. ಇದೆ ಆ ಷಡ್ಯಂತ್ರವನ್ನು ನಿಯಂತ್ರಣ ಮಾಡುವ ಸಲುವಾಗಿನೇ ನಾನು ಬಂದು ನಿಂತಿದ್ದೀನಿ. ಈಗ ಅವ್ರ ವಿರುದ್ಧ ಸಹಜ ಅವ್ರು ಇರೋ ತನಕ ಮುಂದುವರಿಯವು. ಈಗ ಮೊನ್ನೆ ಲಾಸ್ಟ್ ಟೈಮ್ ಒಂದು ಮಾತು, ಜೋಶಿ ಅವರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನು ಹಾಕಿಸಿದಾರ, ಆ ಮ್ಯಾಚ್ ಫಿಕ್ಸಿಂಗ್ ಹೆಂಗಂತ ಸ್ವಾಮಿ? ಅದು ಸಾಮಾನ್ಯ ಇಲ್ಲಿ ಜನಗಳು ಆಡಿಕೊಳ್ಳುವ ಮಾತು ಅಂತ ನಾ ಹೇಳಿದ್ನೇ ಹೊರತಾಗಿ ಅದು ನನ್ನ ಮಾತು ಅಂತ ಹೇಳಿಲ್ಲ. ಯಾವುದು ಎಲ್ಲ ಮೂಲಗಳಿಂದ ನನ್ನ ಕಿವಿಗೆ ಬಿದ್ದಿತ್ತೋ ಈ ರೀತಿ ಜನಗಳು ಆಡಿಕೊಳ್ಳುವಂಗಾಗಿದೆ ಅಂತಕ್ಕಂತಹ ಮಾತನ್ನು ನಾನು ಹೇಳಿದ್ದೇನೆ. ಸಾರ್ವಜನಿಕರ ಅಭಿಪ್ರಾಯಗಳನ್ನ ಮಾಧ್ಯಮಗಳ ಮುಂದೆ ಇಡುವಂತಹ ಕರ್ತವ್ಯವನ್ನು ಕೂಡ ನಮ್ದಾಗಿರ್ತದೆ. ನಮ್ಮನ್ನ ಯಾರು ಕೂಡ ಸಂಪರ್ಕ ಮಾಡಿಲ್ಲ. ಮಾಧ್ಯಮಗಳಲ್ಲಿ ಅವರ ಅಭಿಪ್ರಾಯಗಳನ್ನ ನಾವು ಕೇಳ್ತಾ ಇದೀವಿ ಅಷ್ಟೇ, ನೋಡ್ತಾ ಇದೀವಿ ಅಷ್ಟು ಬಿಟ್ಟರೆ ನಾವು ಯಾರನ್ನು ಸಂಪರ್ಕ ಮಾಡಿಲ್ಲ, ಅವರು ನಮ್ಮನ್ನ ಯಾರನ್ನು ಸಂಪರ್ಕ ಮಾಡಿಲ್ಲ. ಈಗ ನಾಮಿನೇಷನ್ ಫೈಲ್ ಮಾಡೋದು ಅದೆಲ್ಲ ಇನ್ನೂ ಟೈಮ್ ಇದೆ. ಕಾಂಗ್ರೆಸ್ ಅಕಸ್ಮಾತ್ ಬಾಹ್ಯ ಬೆಂಬಲ ಕೊಡೋಕೆ ತಮ್ಮನ್ನ ಸಂಪರ್ಕ ಮಾಡಿದ್ರೆ ಸ್ವಾಮಿಗಳ ನಡೆ ಏನಾಗಿರ್ತಾವ? ಮಾಡಿದಾಗ ನೋಡೋಣ. ತಾವು ರೆಡಿ ಇದೀರಿ? ಮಾಡಿದಾಗ ಅವ್ರು ಆ ನಿರ್ಣಯವನ್ನು ಮಾಡಿದಾಗಲ್ಲ ಅದ್ರ ಬಗ್ಗೆ. ಈಗ ನಾವು ಯಾವುದಕ್ಕೆ ತಯಾರದೀವಿ ಅನ್ನೋದನ್ನು ಹೇಳಿದೀವಿ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅವರು ಏನನ್ನ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಅವ್ರ ನಿರ್ಣಯಗಳನ್ನ ನಾವೇ ಹೆಂಗೆ ಹೇಳಲಿಕ್ಕಾಗುತ್ತೆ? ಕೆಲವು ಸಾರಿ ನಮ್ಮನ್ನು ದಾರಿ ತಪ್ಸಾಕು ಕೂಡ ಕೆಲವು ಚರ್ಚೆಗಳು ಹೊರಗೆ ಬರ್ತಿರ್ತಾವ. ನಮ್ಮ ಹೋರಾಟದಿಂದ ಸ್ಲೋ ಮಾಡ್ಲಿಕ್ಕೂ ಕೂಡ ಕೆಲವು ಕುತಂತ್ರಗಳು ನಡೀತಿರ್ತಾವ. ನಮ್ಮ ಹೋರಾಟದಲ್ಲಿ ನಾವು ಮುಂದುವರಿತೀವಿ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾನಿಗಳಾಗಿದ್ರು ಕೂಡ ಅವ್ರು ಓಸೂರು ಏನು ಇವತ್ತಲ್ಲಿ ಕುಂತ್ಕೊಂಡಿದ್ರು. ಜೋಶಿ ಹಿಟ್ಲರ್ಗಿಂತಲೂ ಹೆಚ್ಚಿನ ವ್ಯಕ್ತಿತ್ವದವರು, ನಮ್ಮ ಜನಾಂಗ ಒಡೆಯುವ ಷಡ್ಯಂತ್ರ ಮಾಡ್ತಿದ್ದಾರೆ. ಈ ಷಡ್ಯಂತ್ರದ ವಿರುದ್ಧ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೇನೆ ಅಂತ ಹೇಳಿ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ ಕಡೂರ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ರವಿ,
ಈ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ ದಿಂಗಾಲೇಶ್ವರ ಶ್ರೀಗಳು, ನಮ್ಮ ಜನಾಂಗ ಒಡೆಯುವ ಷಡ್ಯಂತ್ರ ಮಾಡ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿ ದಿಂಗಾಲೇಶ್ವರ ಶ್ರೀಗಳು, ಏನೆಲ್ಲ ಅಪ್ಡೇಟ್ಸ್ ಇದೆ ರವಿ? ಎಸ್ ಅಕ್ಷತಾ, ಈಗಾಗಲೇ ನೋಡ್ತಾ ಇದ್ದೀವಿ. ಇನ್ನು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಂದ ಧಾರವಾಡ ಲೋಕಸಭಾ ಕ್ಷೇತ್ರ ಈಗ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ದಿಂಗಲೇಶ್ವರ ಶ್ರೀಗಳು ಈಗಾಗಲೇ ನಾನು 18ನೇ ತಾರೀಕು ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀನಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಜೋಶಿ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಹಿಟ್ಲರ್ ತನಗೆ ಬೇಡವಾದವರನ್ನು ಮಾತ್ರ ತುಳಿತಿದ್ದ, ಆದರೆ ಜೋಶಿ ತನಗೆ ಬೇಕಾದವರನ್ನೆಲ್ಲ ತುಳಿತಾ ಬರ್ತಾ ಇದ್ದಾರೆ, ತನ್ನ ನಂಬಿದವರನ್ನ ಮೋಸಕ್ಕೆ ದುಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಈಗ ಹೇಳಿರುವಂಥದ್ದು ದಿಂಗಲೇಶ್ವರ ಶ್ರೀಗಳು. ಇನ್ನು ಪ್ರಮುಖವಾಗಿ ನಮ್ಮ ಸಮಾಜವನ್ನ ಒಡೆಯುವ ಕೆಲಸವನ್ನ ಜೋಶಿ ಮಾಡ್ತಾ ಇದ್ದಾರೆ. ಅವರಿಗೆ ತಾಕತ್ತಿದ್ರೆ ಮೋದಿ ಹೆಸರನ್ನ ಬಿಟ್ಟು ಬಿಜೆಪಿ ಪಕ್ಷವನ್ನ ಬಿಟ್ಟು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆಲ್ಲಿ ಅನ್ನೋ ಒಂದು ತಾಕೀತನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ನಾನು ಯಾವುದೇ ಪಕ್ಷದ ವಿರುದ್ಧ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಬಡವರಾಗಿರ್ಬೋದು ರೈತರಾಗಿರ್ಬೋದು ಅವರ ಸಮಸ್ಯೆಗಳನ್ನ ಯಾರು ಕೂಡ ಕೇಳ್ತಾ ಇಲ್ಲ, ಹಾಗಾಗಿ ನಾನು ಸ್ಪರ್ಧೆ ಮಾಡಲು ಇಚ್ಛೆಯನ್ನ ಪಡ್ತಾ ಇದ್ದೀನಿ. ಪ್ರಮುಖವಾಗಿ ಇಲ್ಲಿ ದಿಂಗಲೇಶ್ವರ ಶ್ರೀಗಳು ಕೂಡ ಕೆಲವೊಂದು ಬಾರಿ ಹೇಳ್ತಾ ಇದ್ರು, ಇಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇರೋದು ಯಾವುದೇ ರಾಜಕೀಯ ಪಕ್ಷಗಳ ವಿರುದ್ಧ ಅಲ್ಲ, ನಾನು ಸ್ಪರ್ಧೆಯನ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ, ಅದಕ್ಕಾಗಿ ನಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತೀನಿ. ಇನ್ನು ಕಾಂಗ್ರೆಸ್ ಬಿ ಫಾರಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಏನಾದ್ರೂ ಅವರಿಗೆ ಬಿ ಫಾರಂ ಕೊಟ್ರೆ ಏನಾದ್ರು ಸ್ಪರ್ಧೆ ಮಾಡ್ತೀರಾ ಅನ್ನೋ ಒಂದು ಮಾತನ್ನ ಮಾಧ್ಯಮಗಳು ಕೇಳುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಇನ್ನೂ ಆ ಚರ್ಚೆ ಕೂಡ ಆಗಿಲ್ಲ, ಆ ಚರ್ಚೆ ಆದ ನಂತರ ನಾನು ತೀರ್ಮಾನವನ್ನ ಕೈಗೊಳ್ತೀನಿ. ಈಗಾಗಲೇ ನಮ್ಮ ಬೆಂಬಲಿಗರು ಈಗಾಗಲೇ ಹೇಳ್ತಾ ಇದ್ದಾರೆ ನೀವು ನಿಲ್ಲೇಬೇಕು ಅಂತ. ಆದ್ರೆ ಇಲ್ಲಿ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ದಿಂಗಲೇಶ್ವರ ಶ್ರೀಗಳು ಸ್ಪರ್ಧೆಯನ್ನ ಮಾಡೋದಿಲ್ಲ, ಅವರ ಮನವೊಲಿಕೆ ಪ್ರಯತ್ನ ಕೂಡ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಎಸ್ ರವಿ, ಈಗ ಒಂದು ಈ ಧಾರವಾಡ ಲೋಕಸಭಾ ಕ್ಷೇತ್ರ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಏನಾದ್ರೂ ಆಗುತ್ತಾ ಅನ್ನುವಂಥದ್ದು? ಎಸ್ ಅಕ್ಷತಾ, ಈಗಾಗಲೇ ನೋಡ್ತಾ ಇದ್ದೀವಿ ಜೋಶಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು, ಇನ್ನು ಪಂಚಮಸಾಲಿ ಲಿಂಗಾಯತ ಸಮುದಾಯದಂತಹ ದಿಂಗಲೇಶ್ವರ ಶ್ರೀಗಳು ಇಲ್ಲಿ ಅಖಾಡಕ್ಕೆ ಏನಾದ್ರು ಇಳಿದ್ರೆ ಕುರುಬ ಸಮುದಾಯದ ವಿನಯ್ ಅವರು ಕೂಡ ಕಾಂಗ್ರೆಸ್ ಇಂದ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಹೇಳ್ತಾ ಇದ್ದಾರೆ ಬಿ ಫಾರಂ ಏನಾದ್ರು ಕಾಂಗ್ರೆಸ್ನವರು ದಿಂಗಲೇಶ್ವರ ಶ್ರೀಗಳಿಗೆ ಕೊಡೋದು ಏನೋ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಅಪಸ್ವರ ಇರುವಂತದ್ದು. ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಸಮುದಾಯದ ವಿನಯ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಕಾಣುತ್ತೆ. ಅವರು ಕೂಡ ಹೇಳ್ತಾ ಇದ್ದಾರೆ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು, ಹಾಗಾಗಿ ಅಲ್ಲಿ ಟಿಕೆಟ್ ಅನ್ನ ಇವರು ಹಿಂಪಡೆಯೋ ಚಾನ್ಸ್ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಈಗ ಚೇಂಜ್ ಮಾಡಲೇಬೇಕು ಅನ್ನೋ ಈಗಾಗಲೇ ಮಾತುಕತೆ ಕೂಡ ಆಗ್ತಾ ಇದೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪಕ್ಷೇತರ ಬಗ್ಗೆ ಸ್ಪರ್ಧೆ ಮಾಡ್ತೀನಿ ಅಂತ ದಿಂಗಲೇಶ್ವರ ಶ್ರೀಗಳು ಕೂಡ ಹೇಳ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಯಾರಿಗೆ ಮೈನಸ್ ಆಗುತ್ತೆ ಯಾರಿಗೆ ಪ್ಲಸ್ ಆಗುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಓಕೆ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ.